ಆಗ್ಲೇ ಹೇಳ್ತಾ ಇದ್ವಿ ಬೆಳಗಾವಿ ಕೋರ್ಟ್ನಲ್ಲಿ ಬೇಲ್ ಆದೇಶದ ಸಾಧ್ಯತೆ ಬಹಳ ಕಡಿಮೆ ಅಂತ. ಹಾಗೆ ಆಗಿದೆ. ಇದೀಗ ಸಂಪೂರ್ಣವಾದಂತ ಕೇಸ್ ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ಗೆ ಶಿಫ್ಟ್ ಆಗ್ತಾ ಇದೆ. ಬೆಳಗಾವಿಯ ಜೆಎಂಎಫ್ಸಿ ಕೋರ್ಟ್ನಲ್ಲಿ ಸಿಟಿ ರವಿ ಇದ್ದಾರೆ. ಪೊಲೀಸ್ ಭದ್ರತೆಯನ್ನ ಒದಗಿಸಲಾಗ್ತಾ ಇದೆ. ಸಿಟಿ ರವಿ ಅವರನ್ನ ಕರೆದೊಯ್ಯೋದಕ್ಕೆ ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಇವತ್ತು ಬೆಳಗ್ಗೆ ಕೋರ್ಟ್ ಆವರಣಕ್ಕೆ ಕಾಲಿಡ್ತಾರೆ. ಇಲ್ಲಿವರೆಗೂ ಕೂಡ ಅವರು ಬೆಳಗಾವಿಯ ಜೆಎಂಎಫ್ಸಿ ಕೋರ್ಟ್ನಲ್ಲೇ ಇದ್ರು ಸಿಟಿ ರವಿ ಅವರು. ಪೊಲೀಸ್ ಭದ್ರತೆಯ ಜೊತೆಗೆ ಪ್ರತ್ಯೇಕ ಕೊಠಡಿ ವ್ಯವಸ್ಥೆಗಳು ಕೂಡ ಆಗಿತ್ತು. ವಿಚಾರಣೆ ಮುಗಿತಾ ಇದ್ದ ಹಾಗೆ ಅವರನ್ನ ಅಲ್ಲಿ ಕೂರಿಸಲಾಗಿತ್ತು. ಭದ್ರತೆಯನ್ನ ಕೂಡ ಒದಗಿಸಲಾಗಿತ್ತು. ಗೊತ್ತಿಲ್ಲ ಅವರ ಹೆಲ್ತ್ ಕಂಡೀಷನ್ ಇವಾಗ ಯಾವ ರೀತಿಯಾಗಿದೆಯೋ ಅಂತ. ಆಗ್ಲೇ ಅವರ ಪರ ವಕೀಲರು ಹೇಳ್ತಾ ಇದ್ರು ಮಾನಸಿಕವಾಗಿ ನೊಂದಿದ್ದಾರೆ, ಹಾಗೆ ಏಟು ಕೂಡ ಆಗಿರೋದ್ರಿಂದ ರಕ್ತಸ್ರಾವ ಆಗಿದೆ, ನಡುತ್ತಾ ಇದ್ದಾರೆ ಅನ್ನೋದಾಗಿ ಹೇಳ್ತಾ ಇದ್ರು. ಇನ್ ಬಿಟ್ವೀನ್ ಈ ಜೆಎಂಎಫ್ಸಿ ಕೋರ್ಟ್ಗೆ ಹಾಜರುಪಡಿಸೋದಕ್ಕೂ ಮುಂಚಿತವಾಗಿಯೂ ಕೂಡ ಅವರಿಗೆ ಆರೋಗ್ಯ ತಪಾಸಣೆಯನ್ನ ಮಾಡಲಾಗಿತ್ತು. ಆರೋಗ್ಯ ತಪಾಸಣೆ ಮಾಡಿ ಪ್ರೋಟೋಕಾಲ್ ಪ್ರಕಾರವಾಗಿ ಅವರನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಆ ನಂತರದಲ್ಲೇ ಬೆಳಗಾವಿಯ ಜೆಎಂಎಫ್ಸಿ ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಅಲ್ಲಿ ವಿಚಾರಣೆಗಳಾಗುತ್ತೆ. 3 ಗಂಟೆಗೆ ಮುಂದೂಡಿಕೆ ಆಗುತ್ತೆ. ಇದೀಗ ಒಂದು ಬೆಳವಣಿಗೆ ಆಗಿದೆ.